ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಓರ್ವ ಮನುಷ್ಯ ಮಾತ್ರವಲ್ಲ, ಇಡೀ ಜಗತ್ತಿನಲ್ಲಿರುವ ಜೀವ ಹಾಗೂ ಪ್ರಾಣಿ ಸಂಕುಲಗಳೆಲ್ಲದರ ಸ್ಮೃತಿಯಲ್ಲಿ ಆನಂದ, ಸುಖ, ನೆಮ್ಮದಿ ಅನ್ನೋದು ಇದ್ದೇ ಇರುತ್ತೆ. ಒಳ್ಳೆಯದು ಕೆಟ್ಟದ್ದು ಅನ್ನೋ ವಿಮರ್ಶಾತ್ಮಕ ಚಿಂತನೆ ಮಾನವ ಅನ್ನೋ ಪ್ರಾಣಿಗೆ ಬಿಟ್ಟರೆ ಆನಂದ ಅನ್ನೋದು ಪ್ರತಿಯೊಂದು ಜೀವಿಗೂ ಇದ್ದೇ ಇರುತ್ತೆ. ಆ ಆನಂದದ ಮೂಲ ರೂಪ ನಮ್ಮ ಬಾಹ್ಯ ಕಣ್ಣಿಗೂ ಮತ್ತು ಆಂತರಿಕ ಕಣ್ಣಿಗೂ ಕಾಣಿಸುತ್ತಿರುತ್ತೆ. ಅದಕ್ಕೆ ಸೌಂದರ್ಯ ಎಂದು ಕರಿತೀವಿ. ಟಿಪಿಕಲ್ ಮನುಷ್ಯನಾದವನು ಸ್ವಲ್ಪ ಬಿಲ್ಡಪ್ಗಾಗಿ ಹೇಳೋದನ್ನು ಕೇಳ್ತಾನೆ ಇರ್ತೀವಿ ಕೂಡ. ಅದೇನಂದ್ರೆ, ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಮುಖ್ಯ ಅಂತ. ಇದು ನಿಜಕ್ಕೂ ಎಷ್ಟು ಸರಿ? ನೋಡೋ ಕಣ್ಣಿಗಿಲ್ಲದ ಮೈಲಿಗೆ ಅನುಭವಿಸುವ ಮನಸ್ಸಿಗೇಕೆ ಅನ್ನೋದೇ ಇಂದಿಗೂ ಪ್ರಶ್ನೆಯೇ. ಪ್ರಜ್ಞಾವಂತ ಮಾನವನ ವಿಚಾರದಲ್ಲಂತೂ ಒಳಿತು ಕೆಡುಕುಗಳ ಆಚೆ ಕೆಲಸ ಮಾಡುವ ಶಕ್ತಿ ಎಂದರೆ ಅದುವೇ ಸೌಂದರ್ಯ. ಸೌಂದರ್ಯದ ಹುಡುಕಾಟಕ್ಕೆ ಬಿದ್ದು ಹುಚ್ಚು ಹಿಡಿಸಿಕೊಂಡವರು ಅದೆಷ್ಟೋ ಮಂದಿ ಇಂದಿಗೂ ನಮ್ಮೊಡನೆ ಬದುಕಿ ಮರೆಯಾಗುತ್ತಲೇ ಇದ್ದಾರೆ. ಅಷ್ಟಕ್ಕೂ ಈ ಸೌಂದರ್ಯ ಅಂದ್ರೇನು? ಸೌಂದರ್ಯದ ಹಿಂದಿನ ರಹಸ್ಯ ಭೇದಿಸೋಕೆ ಹೊರಟ ಅದೆಷ್ಟೋ ಮಂದಿಗೆ ಸಿಕ್ಕ ಉತ್ತರ ಎಂಥದ್ದು? ನಮ್ಮ ಕಣ್ಣಿಗೆ ಕಾಣುವ ಸೌಂದರ್ಯ ನಿಜವಾ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ನಮ್ಮನ್ನ ಕೇಳಿದರೆ ಸೌಂದರ್ಯ ಅಂದರೆ ಅತಿ ಸುಂದರವಾದದ್ದು, ಮನಸ್ಸಿಗೆ ಮುದ ನೀಡುವಂಥದ್ದು, ಆನಂದದ ಪರಮಾರ್ಥ, ಸುಖದ ಒಡೆಯ, ಹೀಗೆ ನಾನಾ ಚಿಂತನೆಗಳನ್ನು ಹೇಳುವುದಿದೆ. ನಾವೆಲ್ಲ ಸತ್ಯಂ ಶಿವಂ ಸುಂದರಂ ಎಂಬ ತಾತ್ವಿಕ ಮೌಲ್ಯಗಳ ಕಡೆಗೆ ಗಮನ ಹರಿಸಿ ಅವುಗಳನ್ನು ವಿವೇಚಿಸುವ ಪ್ರಯತ್ನದಲ್ಲಿ ತೊಡಗಿದಾಗ ಅದರಿಂದ ಉಗಮವಾದುದೇ ತರ್ಕಶಾಸ್ತ್ರ, ನೀತಿಶಾಸ್ತ್ರ ಮತ್ತು ಸೌಂದರ್ಯಶಾಸ್ತ್ರ. ಸೌಂದರ್ಯದ ಮೌಲ್ಯವನ್ನು ಕುರಿತ ಜಿಜ್ಞಾಸೆಯೇ ಸೌಂದರ್ಯಶಾಸ್ತ್ರ ಅಥವಾ ಸೌಂದರ್ಯ ಮೀಮಾಂಸೆ. ಅದನ್ನ ಆಂಗ್ಲ ಭಾಷೆಯಲ್ಲಿ ಆಸ್ಥೆಟಿಕ್ಸ್ ಅಂತ ಕರೀತಾರೆ. ಆಸ್ಥೆಟಿಕ್ಸ್ ಎಂಬ ಶಬ್ದದ ಮೂಲವು ಗ್ರೀಕರ ಆಟೋಟಿಕೋಸ್ ಎಂಬ ಪದದಿಂದ ಬಂದಿದೆ. ಆನಂತರದಲ್ಲಿ ಇಂದ್ರಿಯ ಸುಖಕ್ಕೆ ಚೈತನ್ಯ ತಾತ ಎಂಬ ಅರ್ಥವನ್ನು ಪಡೆದು ಆಸ್ಥೆಸಿಸ್ ಎಂಬ ಹೆಸರು ಗಳಿಸಿ ಕ್ರಮೇಣ ಆಸ್ಥೆಟಿಕ್ ಎಂದಾಯಿತು. ಪಾಶ್ಚಾತ್ಯರಲ್ಲಿ ಮೊದಲಿಗೆ ಆಸ್ಥೆಟಿಕ್ ಪದ ಪ್ರಚಾರದಲ್ಲಿದ್ದಿದೆ ಹೊರತು ಆಸ್ಥೆಟಿಕ್ಸ್ ಎಂಬುದಲ್ಲ. 1780ರಲ್ಲಿ ಬೌಮ್ ಗಾರ್ಡನ್ ಎಂಬಾತನು ಆಸ್ಥೆಟಿಕ್ಸ್ ಎಂಬ ಹೆಸರಿನ ಮೊದಲನೆಯ ಗ್ರಂಥವನ್ನ ಬೆಳಕಿಗೆ ತಂದ. ಆನಂತರದಲ್ಲಿ ಈ ಶಬ್ದದ ನಿರೂಪಣೆಯು ಅನೇಕ ರೀತಿಯಲ್ಲಿ ಬೆಳೆದು ಪ್ರಸ್ತುತದಲ್ಲಿ ಆಸ್ಥೆಟಿಕ್ಸ್ ಎಂಬ ಪದ ಬಳಕೆಯಲ್ಲಿರುವುದು ಸರ್ವವಿದಿತ. ತತ್ವಶಾಸ್ತ್ರದ ಇತಿಹಾಸವನ್ನು ಪರಿಶೀಲಿಸಿದರೆ ಭಾರತೀಯರಿಗಿಂತ ಪಾಶ್ಚಾತ್ಯ ತಾತ್ವಿಕರು ಸೌಂದರ್ಯ ತತ್ವದ ವಿವೇಚನೆಯ ಕಡೆಗೆ ಹಾಗೂ ಸೌಂದರ್ಯ ಶಾಸ್ತ್ರದ ಬೆಳವಣಿಗೆಯ ದಿಕ್ಕಿನತ್ತ ಹೆಚ್ಚಿನ ಗಮನ ಹರಿಸಿರುವುದು ಕಂಡುಬರುತ್ತೆ. ಪ್ರಕೃತಿಯು ತನ್ನ ವೈಭವಯುತವೂ ವೈವಿಧ್ಯಪೂರ್ಣವೂ ಆದ ಸೌಂದರ್ಯದಿಂದ ಮಾನವರನ್ನ ತನ್ನೆಡೆಗೆ ಆಕರ್ಷಿಸುತ್ತೆ. ಈ ಪ್ರಕೃತಿ ಸೌಂದರ್ಯವು ಆತನ ರಸಾಸ್ವಾದನೆಯ ವಸ್ತುವಾಗಿ ಆತನ ಮನಸ್ಸನ್ನು ಸೆಳೆಯುತ್ತೆ. ಹೀಗೆ ನಮ್ಮ ಮನಸ್ಸನ್ನು ಆಕರ್ಷಿಸಿ ಮೋಹಕಗೊಳಿಸುವ ಒಂದು ಶಕ್ತಿಯೇ ಸೌಂದರ್ಯವೆಂದು ಹೇಳಲಾಗಿದೆ. ಈ ಶಕ್ತಿಯು ಇಂದ್ರಿಯ ಗೋಚರವಾದ ವಸ್ತುಗಳಲ್ಲಿ ಆಯಾ ವಸ್ತುವಿನ ಕ್ರಮಬದ್ಧತೆಯ ಜೋಡಣೆಯಿಂದ ರೂಪ, ರೇಖೆ, ವರ್ಣ, ಛಾಯೆಗಳ ವಿನ್ಯಾಸದಿಂದ, ಸ್ವರ, ತಾಳಗಳ ವಿನ್ಯಾಸದಿಂದಲೂ ಆವಿರ್ಭವಿಸುತ್ತೆ. ಹೀಗೆ ನಮಗೆ ಗೋಚರಿಸುವ ಆಕೃತಿಗಳಲ್ಲಿ, ಕಾಣುವ ವರ್ಣಗಳಲ್ಲಿ, ಕೇಳುವ ಧ್ವನಿಗಳಲ್ಲಿ ಆಕರ್ಷಕ ಶಕ್ತಿಯೂ ಮೋಹಕ ಶಕ್ತಿಯೂ ಇರುವುದರಿಂದಲೇ ಅದನ್ನ ಸುಂದರ ಎನ್ನುತ್ತೇವೆ. ಈ ದೃಷ್ಟಿಯಿಂದಲೇ ಸೌಂದರ್ಯ ಎನ್ನುವುದು ಇಂದ್ರಿಯ ಗ್ರಾಹ್ಯ ವಿಷಯಗಳ ಗುಣ ವಿಶೇಷಗಳಲ್ಲಿ ಕಂಡುಬರುವ ಒಂದು ವಿಶಿಷ್ಟ ಸಂಬಂಧವೆಂದು ಸಂಶೋಧಕರು ಹೇಳ್ತಾರೆ. ಯಾವುದು ತನ್ನ ತೇಜಸ್ಸಿನಿಂದ, ತನ್ನ ಕಾಂತಿಯಿಂದ ಮಾನವನ ಅಂತರಂಗದಲ್ಲಿ ಆ ವಸ್ತುವಿನ ಬಗ್ಗೆ ಆದರವನ್ನುಂಟು ಮಾಡಿ ಆನಂತರದಲ್ಲಿ ಅವನ ಮನಸ್ಸನ್ನ ಆನಂದಪಡಿಸುತ್ತದೋ ಅದನ್ನ ಸುಂದರವೆಂದು ಹೇಳಲಾಗುತ್ತೆ. ಸೌಂದರ್ಯವು ಎಲ್ಲ ವಸ್ತುಗಳಿಗೂ ಮೂಲಭೂತವಾಗಿದ್ದು ಎಲ್ಲೆಲ್ಲಿಯೂ ತಾನಾಗಿ ಪ್ರಕಾಶಿಸುವ ಒಂದು ಶಕ್ತಿಯಾಗಿರುತ್ತೆ. ಅದು ವಸ್ತುಗಳಲ್ಲಿ ಲಾವಣ್ಯವಾಗಿ, ಮಂಜುಳವಾಗಿ, ಲಲಿತವಾಗಿ, ಚಾರುವಾಗಿ ನಮ್ಮ ಅನುಭವಕ್ಕೆ ಬರುತ್ತೆ. ವರ್ಣ ಸಂಯೋಜನೆಯಿಂದ ಮೂರ್ತಗೊಳ್ಳುವ ಒಂದು ನಿರ್ದಿಷ್ಟ ಆಕಾರವೇ ಸೌಂದರ್ಯವೆಂದು ಕೆಲವರು ಅಭಿಪ್ರಾಯಪಟ್ಟರೆ, ಯಾವುದೂ ಒಂದು ಬಗೆಯ ನಿರ್ದಿಷ್ಟ ಅಳತೆಯನ್ನು, ಕ್ರಮಬದ್ಧತೆಯನ್ನು, ಅಚ್ಚುಕಟ್ಟನ್ನು ಹೊಂದಿರುತ್ತದೋ ಅದೇ ಸುಂದರವೆಂದು ತತ್ವಜ್ಞಾನಿ ಪ್ಲೇಟೋ ಅಭಿಪ್ರಾಯಪಡ್ತಾನೆ. ಮತ್ತೆ ಕೆಲವರು ಇದನ್ನ ಒಪ್ಪದೆ ಈ ಬಾಹ್ಯ ಸ್ವರೂಪದ ಜೊತೆಗೆ, ಅಂದರೆ ವರ್ಣ ರೇಖೆಗಳನ್ನು ಸಾಮರಸ್ಯಗೊಳಿಸುವುದರ ಜೊತೆಗೆ ಕಲಾವಿದನ ಭಾವನೆಗಳ ಅಭಿವ್ಯಕ್ತಿಯನ್ನ ಕಾಣುವುದರಿಂದ ಅದನ್ನ ಸುಂದರವೆಂದು ಹೇಳ್ತಾರೆ. ಈ ದೃಷ್ಟಿಯಿಂದಲೇ ಸೌಂದರ್ಯವೆನ್ನುವುದು ವಸ್ತುಗಳ ಕೇವಲ ರಚನಾ ವಿನ್ಯಾಸವಲ್ಲ, ಆದರೆ ಅದರ ಮೂಲಕ ಪ್ರಕಾಶಿಸುವ ಒಂದು ಬೆಳಕು,
ಅದು ಕಲಾವಿದನ ಪ್ರತಿಭಾನಕ್ಕೆ ಸಂಬಂಧಿಸಿದ್ದೆಂದು ವಿವರಿಸ್ತಾರೆ. ಅಂದರೆ ಕಲಾವಿದನು ಪ್ರಕೃತಿ ಸೌಂದರ್ಯದಿಂದ ಪ್ರಭಾವಿತನಾಗಿ ಅವುಗಳಿಂದ ಉಂಟಾಗುವ ಇಂದ್ರಿಯ ಸಂತೃಪ್ತಿಯಲ್ಲೇ ನಿಲ್ಲದೆ ತಾನು ಕಂಡ ಚಲುವನ್ನ ತನ್ನ ಕಲ್ಪನಾಶಕ್ತಿಯಿಂದ ಹೊಸದನ್ನಾಗಿ ಸೃಷ್ಟಿಸುವ ಕಾರ್ಯದಲ್ಲಿ ತೊಡಗುತ್ತಾನೆ. ಹೀಗೆ ಕಲ್ಪನೆಯ ಕಣ್ಣಿನಿಂದ ತಾನು ಕಂಡದ್ದನ್ನ ನೂತನ ಪರಿಯನ್ನಾಗಿ ಮಾಡುವ ಪರಿಯೇ ಕಲ್ಪನಾ ಸೌಂದರ್ಯ. ತಾನು ಕಂಡು ಅನುಭವಿಸಿದ ದಿವ್ಯಾನುಭವವನ್ನ ಇತರರು ಅನುಭವಿಸಿ ಆನಂದ ಪಡೆಯಲೆಂದು ಆತನು ಅದನ್ನ ತನ್ನ ಕಲಾ ಪ್ರತಿಭಾ ವಿಶೇಷದಿಂದ ಒಂದು ಮಾಧ್ಯಮದ ಮೂಲಕ ಪ್ರತಿಸೃಷ್ಟಿ ಮಾಡಿ ಅದಕ್ಕೆ ಕಲ್ಪನೆಯ ಮೆರುಗನ್ನು ಕೊಡ್ತಾನೆ. ಹೀಗೆ ಕಲಾವಿದನ ಸ್ಫೂರ್ತಿಯ ಕುಂಚದಿಂದ ಅದು ಹೆಚ್ಚಿನ ಪ್ರತಿಭೆಯಿಂದ ಶೋಭಿತವಾಗಿ ಅಮರವಾದ ಕಲಾಕೃತಿಯಾಗಿ ಪರಿಣಮಿಸುತ್ತದೆ. ಆಗ ಅದನ್ನ ಕಲಾವಿದ ನಿರ್ಮಿತ ಸೌಂದರ್ಯವೆಂದು ಪರಿಗಣಿಸಲಾಗುತ್ತೆ. ಪಾಶ್ಚಾತ್ಯ ಸಂಶೋಧಕ ಎ.ಇ. ಪವಲ್ ಎಂಬಾತನು ಪ್ರತಿಭಾನವೆಂದರೆ ತನಗೆ ತಾನೇ ಸಂಪೂರ್ಣವಾದ ವಸ್ತು ಸತ್ಯವನ್ನ ಸ್ವಸ್ವರೂಪದಲ್ಲಿ ಗ್ರಹಿಸಿ ವಿಶಿಷ್ಟೀಕರಿಸುವ ಒಂದು ಚಿತ್ತಕ್ರಿಯೆ ಎಂದು ಹೇಳ್ತಾನೆ. ಪ್ರಕೃತಿಯಲ್ಲಿನ ಬಂಡೆ ಸಹಜವಾಗಿ ಸುಂದರವಾಗಿದ್ದರೂ ಕೂಡ ಕಲಾವಿದನು ಆ ಕಲ್ಲಿನಿಂದ ತನ್ನ ಕಲ್ಪನೆಯ ಮೂರ್ತಿಯನ್ನ ಸೃಷ್ಟಿಸ್ತಾನೆ. ಇದು ಕಲಾವಿದನ ಕಾಣದ ಸೌಂದರ್ಯ. ಇಲ್ಲಿ ಕಲಾವಿದ ವಸ್ತುವನ್ನ ಹೇಗಿದೆಯೋ ಹಾಗೆ ಚಿತ್ರಿಸದೆ ತನ್ನ ಪ್ರತಿಭಾ ದೃಷ್ಟಿಗೆ ಹೇಗೆ ಗೋಚರಿಸಿತೋ ಹಾಗೆ ರಚಿಸ್ತಾನೆ. ಇದನ್ನ ಪ್ರತಿಭಾ ಸೃಷ್ಟಿ ಎಂದು ಹೇಳಲಾಗುತ್ತೆ. ಇದನ್ನೇ ಇಂಟ್ಯೂಷನ್, ಎಕ್ಸ್ಪ್ರೆಷನ್ ಮತ್ತು ಎಕ್ಸ್ಟರ್ನಲೈಸೇಷನ್ ಎಂದು 3 ಹಂತಗಳಲ್ಲಿ ವಿವರಿಸ್ತಾನೆ. ಆತನ ಪ್ರಕಾರ ಒಮ್ಮೆ ಹೊಳೆದ ಭಾವವು ಚಿಂತನಾಶಕ್ತಿಯಿಂದ ಮನಸ್ಸಿನಲ್ಲಿ ಘನೀಭೂತವಾದ ವಜ್ರದಂತೆ ಪ್ರಕಾಶಿಸುತ್ತಿರುತ್ತೆ. ಮೃಣ್ಮಯವಾದುದನ್ನ ಚಿನ್ಮಯವಾಗಿಯೂ ಜಡವಾದುದನ್ನ ಚಿದ್ರೂಪವನ್ನಾಗಿಯೂ ಮಾಡುತ್ತದೆ. ಹೀಗೆ ಅಂತರಂಗದಲ್ಲಿ ಅಭಿವ್ಯಕ್ತಗೊಂಡ ಅನುಭವ ಬಹಿರಂಗದಲ್ಲಿ ಕಲಾ ಮಾಧ್ಯಮವನ್ನ ಅನುಸರಿಸಿ ರೂಪುಗೊಳ್ಳುತ್ತೆ. ಹೀಗೆ ಪ್ರತಿಭಾನ, ಅಭಿವ್ಯಕ್ತಿ ಮತ್ತು ಬಾಹ್ಯೀಕರಣ ಕ್ರಿಯೆ ಈ 3 ನಿರಂತರವಾಗಿ ನಡೆಯುತ್ತಾ ಒಂದನ್ನೊಂದು ಪೂರ್ಣಗೊಳಿಸುತ್ತಾ ಕಲಾಕೃತಿಯ ನಿರ್ಮಾಣಕ್ಕೆ ಕಾರಣವಾಗುತ್ತೆ. ಸಹೃದಯನಾದವನು ಕಲಾಕೃತಿಯನ್ನ ವೀಕ್ಷಿಸಿದಾಗ ಅಲ್ಲಿನ ಭಾವವನ್ನ ತನ್ನಲ್ಲಿ ಪುನರನುಭವಿಸುವುದರ ಮೂಲಕ ತನ್ನ ಪ್ರತಿಭಾನವನ್ನೇ ಕಾಣುತ್ತಾನೆ. ಹೀಗೆ ನಾವು ಕಲಾಕೃತಿಯಲ್ಲಿ ಅನುಭವಿಸುವುದು ನಮ್ಮ ಪ್ರತಿಭಾನವನ್ನೇ ಎನ್ನಬಹುದು. ಉತ್ತಮ ಕಲಾವಿದನು ಪ್ರೇಕ್ಷಕರ ಪ್ರತಿಭಾನವನ್ನ ಉದ್ದೀಪನಗೊಳಿಸಲು ತನ್ನ ಕಲಾಕೃತಿಗಳ ಮೂಲಕ ನೆರವಾಗ್ತಾನೆ. ಈ ದೃಷ್ಟಿಯಿಂದಲೇ ಕ್ರೋಚೆ ಪ್ರತಿಭಾನವೇ ಅಭಿವ್ಯಕ್ತಿ, ಅಭಿವ್ಯಕ್ತಿಯೇ ಪ್ರತಿಭಾನ. ಹಾಗಾಗಿ ಇಂಟ್ಯೂಷನ್ ಈಸ್ ಎಕ್ಸ್ಪ್ರೆಷನ್ ಅಂಡ್ ಎಕ್ಸ್ಪ್ರೆಷನ್ ಈಸ್ ಇಂಟ್ಯೂಷನ್ ಎಂದು ಹೇಳಿರುವುದು. ಇಂತಹ ಅಭಿವ್ಯಕ್ತಿಯೇ ಸೌಂದರ್ಯದ ಮುಖ್ಯ ಉದ್ದೇಶವಾಗಿರುತ್ತೆ. ಹಾಗಾಗಿ ಪ್ರತಿಭಾವಂತನ ಕ್ರಿಯೆಯಾಗಿದ್ದರೆ ಅದು ಸುಂದರವಾದುದೆಂದು ಹೇಳುವವರು ಕೆಲವರು, ಸಂತೋಷದಾಯಕವಾದುದೆಲ್ಲವೂ ಸುಂದರವೆಂಬ ಕೆಲವು ಸೌಂದರ್ಯ ಮೀಮಾಂಸಕರ ಅಭಿಪ್ರಾಯವನ್ನ ಕೆಲವು ಚಿಂತಕರು ಒಪ್ಪೋದಿಲ್ಲ. ಅದಕ್ಕೆ ಕಾರಣ ಅಂದ್ರೆ, ಒಂದು ಜನಾಂಗದವರಿಗೆ, ಒಂದು ಮತದವರಿಗೆ ಒಂದು ಕಾಲದಲ್ಲಿ ಪ್ರಿಯವಾಗಿರುತ್ತದೋ ಅದು ಮತ್ತೊಂದು ಕಾಲದಲ್ಲಿ ಮತ್ತೊಂದು ಜನಾಂಗದವರಿಗೆ ಪ್ರಿಯವಾಗದಿರಬಹುದು. ಅಂದರೆ ವ್ಯಕ್ತಿಯ ಇಷ್ಟ ಅನಿಷ್ಟಗಳು, ಸುಖ ದುಃಖಗಳು, ನೋವು ನಲಿವುಗಳು ಅವರವರ ಅಭಿರುಚಿಗೆ, ಅನುಭವಕ್ಕೆ ಮತ್ತು ಸಂಸ್ಕಾರಕ್ಕೆ ಅನುಸಾರವಾಗಿ ಬದಲಾಯಿಸುತ್ತಾ ಹೋಗುವುದರಿಂದ ಅವುಗಳ ಆಧಾರದ ಮೇಲೆ ಸೌಂದರ್ಯದ ಸೂತ್ರವನ್ನ ಕಟ್ಟಲಾಗೋದಿಲ್ಲ. ಯಾವುದು ನಮ್ಮ ದೈನಂದಿನ ಉಪಯೋಗದ ವಸ್ತುವೋ ಅದು ಸುಂದರವಾದುದೆಂದು ಕೆಲವು ಉಪಯುಕ್ತತಾವಾದಿಗಳು ಅಭಿಪ್ರಾಯ ಪಡ್ತಾರೆ. ಅಂದರೆ ವಸ್ತುಗಳು ಪ್ರಿಯವಾಗುವುದು ಅವು ನಮ್ಮ ಉಪಯೋಗದ ವಸ್ತುಗಳಾಗಿರುವುದರಿಂದ ಎಂಬುದು ಅವರ ದೃಷ್ಟಿಕೋನ. ಕಲಾಕೃತಿಗಳನ್ನು ಸುಂದರವೆಂದಾಗ ಅವುಗಳಿಂದ ನಮಗಾಗುವ ಉಪಯೋಗವೇನು ಎಂಬ ಪ್ರಶ್ನೆಗೆ ಪ್ಲೇಟೋ ಕಲಾಕೃತಿಯಿಂದಲೂ ನಮಗೆ ಉಪಯೋಗವಾಗಬೇಕಾದರೆ ಅವು ಸಮಾಜ ಸುಧಾರಣೆಯನ್ನು, ಧಾರ್ಮಿಕ ಶ್ರೇಯಸ್ಸನ್ನು ಸಾಧಿಸುವಂತಿದ್ದರೆ ಅದು ಸುಂದರವಾದುದು ಎಂದು ಅಭಿಪ್ರಾಯ ಪಡ್ತಾನೆ. ಈ ಅಭಿಪ್ರಾಯವನ್ನ ಮತ್ತೊಬ್ಬ ತತ್ವಜ್ಞಾನಿ ಕಾಂಟ್ ಒಪ್ಪದೆ, ಯಾವುದು ನಿರ್ಲಿಪ್ತ ಸಂತೋಷವನ್ನುಂಟು ಮಾಡುವುದೋ, ಲೌಕಿಕ ಪ್ರಯೋಜನತೆಯನ್ನ ಹೊಂದಿರದಿದ್ದರೂ ಒಂದು ರೀತಿಯ ಮಾನಸಿಕ ಸಂತೋಷದ ಅನುಭವವನ್ನು ಉಂಟು ಮಾಡುತ್ತದೋ ಅದೇ ಸುಂದರವಾದದು ಎಂದು ಹೇಳ್ತಾನೆ. ಬಣ್ಣ ಆಕಾರಗಳಂತೆ ಸೌಂದರ್ಯವು ಒಂದು ವಸ್ತುವಿನ ಗುಣವೆಂಬುದು ವಸ್ತುನಿಷ್ಠವಾದಿಯಾದ ಸಿ.ಇ.ಎಂ. ಜೋಡ್ ಅಭಿಪ್ರಾಯವಾದರೆ, ಸೌಂದರ್ಯವು ಭಾವನಾತ್ಮಕವಾದದ್ದು, ಅದು ನೋಡುವವನ ದೃಷ್ಟಿಯಲ್ಲಿದೆ ಎಂಬುದು ಮತ್ತು ಕೆಲವರ ಅಭಿಪ್ರಾಯವಾಗಿರುತ್ತೆ. ಮತ್ತು ಕೆಲವರು ಸೌಂದರ್ಯವೆಂಬುದು ವಸ್ತುನಿಷ್ಠವೂ ಅಲ್ಲ, ವ್ಯಕ್ತಿನಿಷ್ಠವೂ ಅಲ್ಲ, ಅದು ವಸ್ತು ವ್ಯಕ್ತಿಗಳ ಸಂಬಂಧದಿಂದ ಉದ್ಭವಿಸುವ ನೂತನವಾದೊಂದು ಗುಣವೆಂದು ಅಭಿಪ್ರಾಯ ಪಡ್ತಾರೆ. ಅವರನ್ನ ನೂತನ ಉದ್ಭವವಾದಿಗಳೆಂದು ಹೇಳಲಾಗುತ್ತೆ. ಪ್ಲೇಟೋ ಪ್ರಕಾರ ಲೋಕದ ವಸ್ತುಗಳು ದಿವ್ಯ ಸೌಂದರ್ಯದ ಅನುಕರಣೆಯಾಗಿದ್ದು ಕಲಾಕೃತಿಗಳು ಈ ಲೋಕದ ಸತ್ಯ ಅನುಕರಣೆಯಾಗಿರುತ್ತೆ. ಹಾಗಾಗಿ ಅನುಕರಣೆಯಾದ ಕಲಾಕೃತಿಗಳು ಸತ್ಯದಿಂದ ಬಹುದೂರವಾಗಿರುತ್ತದೆಂದು
ಅಂತಹ ಕಲೆಗಳು ಜನರನ್ನ ಮುಕ್ತಿಯ ಮೇರು ಪರ್ವತಕ್ಕೆ ಒಯ್ಯದೆ ರಾಗ ಭೋಗಗಳ ಪ್ರಪಾತಕ್ಕೆ ತಳ್ಳಿ ಅವರನ್ನ ವಂಚಿತಗೊಳಿಸುತ್ತದೆ. ಆದ್ದರಿಂದ ಅವು ಮಾನವನಿಗೆ ಉಪಯುಕ್ತವಾದುದಲ್ಲ ಎನ್ನುತ್ತಾನೆ. ಹಾಗೆಂದ ಮಾತ್ರಕ್ಕೆ ಆತ ಸೌಂದರ್ಯಕ್ಕೆ ಮತ್ತು ಸೌಂದರ್ಯಾನುಭವಕ್ಕೆ ಯಾವ ಸ್ಥಾನವನ್ನು ನೀಡಿಲ್ಲವೆಂದು ಅರ್ಥವಲ್ಲ. ಆತನ ದೃಷ್ಟಿಯಲ್ಲಿ ಉತ್ತಮ ಕಲಾಕೃತಿಯು ಪ್ರಾಪಂಚಿಕ ವಿಷಯಗಳಲ್ಲಿ ನಿರ್ಲಿಪ್ತತೆಯನ್ನುಂಟು ಮಾಡಿ ಸುಜ್ಞಾನದೆಡೆಗೆ ಕೊಂಡೊಯ್ದು ಆತ್ಮೋದ್ಧಾರ ಮಾಡುವಂತಿರಬೇಕು. ಅರಿಸ್ಟಾಟಲನು ಕಲೆಯನ್ನ ಅನುಕರಣೆ ಎಂದು ಹೇಳಿದರೂ ಅವನ ದೃಷ್ಟಿಯಲ್ಲಿ ಅದು ವಾಸ್ತವತೆಯ ಯಥಾವತ್ತಾದ ಪ್ರತಿರೂಪವಲ್ಲ. ಅದು ಕಲಾವಿದನ ಪ್ರತಿಭಾನದಿಂದ ಮೂಡಿದುದಾಗಿರುತ್ತೆ. ಅಂದರೆ ಕಲೆ ಅನುಕರಣ ಪೂರ್ವಕವಾದ ಸೃಷ್ಟಿ ಎನ್ನುವುದಕ್ಕಿಂತ ಸೃಷ್ಟಿಪೂರ್ವಕವಾದ ಅನುಕರಣೆಯಾಗಿರುತ್ತೆ. ಹಾಗಾಗಿ ಪ್ರಕೃತಿಯ ವಸ್ತುವಿಗಿಂತ ಹೆಚ್ಚು ಸ್ಪಷ್ಟವಾಗಿ ಸತ್ಯವನ್ನ ಪೂರ್ಣ ರೂಪದಲ್ಲಿ ತನ್ನ ಕಲಾವಸ್ತುವಿನಲ್ಲಿ ಸೃಷ್ಟಿಸ್ತಾನೆ. ಅಲೌಕಿಕ ಸೌಂದರ್ಯವನ್ನ ತನ್ನ ಕೃತಿಗಳಲ್ಲಿ ನಿರೂಪಿಸ್ತಾನೆ. ಅಂತಹ ಸೌಂದರ್ಯಾನುಭವದಿಂದ ಪ್ರೇಕ್ಷಕನಿಗೆ ಭಾವಸತ್ವ ಶುದ್ಧಿಯುಂಟಾಗಿ ರಸ ಸ್ವಾದನ ಪಡೆಯಲು ಸಾಧ್ಯವಾಗುತ್ತೆ ಎನ್ನುತ್ತಾನೆ. ಈ ರೀತಿಯ ಸೌಂದರ್ಯಾನುಭವವನ್ನು ಉಂಟು ಮಾಡುವುದೇ ಕಲಾಕೃತಿಯ ಉದ್ದೇಶವಾಗಿರುತ್ತದೆಂಬುದು ಆತನ ಅಭಿಪ್ರಾಯ. ಎಲ್ಲಿ ಸೌಂದರ್ಯ ಪರಿಮಿತಿ ರೂಪದಲ್ಲಿ ವಿಹರಿಸುತ್ತದೋ ಅಲ್ಲಿ ಮೈದೋರುವುದು ಲಾಲಿತ್ಯ. ಎಲ್ಲಿ ಅಪರಿಮಿತ ರೂಪದಲ್ಲಿ ವಿಜೃಂಭಿಸಿ ವಿರಾಟ ಸ್ಪರ್ಶಿಯಾಗುತ್ತದೋ ಅಲ್ಲಿ ಹೊರಹೊಮ್ಮುವುದು ಭವ್ಯತೆ ಎಂಬಂತೆ ಸೌಂದರ್ಯಾನುಭವವು ನಮ್ಮನ್ನ ಸಂಪೂರ್ಣವಾಗಿ ಪರವಶಗೊಳಿಸುವಂತಿರುತ್ತೆ. ಆದರೆ ಹೂವಿನ ಸೌಂದರ್ಯದಲ್ಲಿ ನಾವು ನಾವಾಗಿಯೇ ಉಳಿದರೆ ಒಂದು ಪರ್ವತದ ಉತ್ತುಂಗ ಶಿಖರದ ಸೌಂದರ್ಯವು ನಮ್ಮನ್ನ ಅಪ್ಪಳಿಸಿ ನಾವು ಅಲ್ಪರೆಂಬ ಭಾವನೆ ಮೂಡಿಸುತ್ತೆ. ಆಗ ನಾವು ಮೂಕರಾಗಿ ಪುಲಕಿತರಾಗಿ ಚಕಿತರಾಗಿ ನಿಲ್ಲುವುದಷ್ಟೇ ಅಲ್ಲದೆ ಅಲ್ಲಿಂದ ಒಂದು ಹೆಜ್ಜೆ ಮೇಲೇರಿ ಭವ್ಯತೆಯ ಅನುಭವವನ್ನ ಪಡಿತೇವೆ. ಇದನ್ನೇ ಸಬ್ಲೈಮ್ ಎಂದು ಸಬ್ಲಿಮಿಟಿ ಎಂದು ಕರೆದಿದ್ದಾರೆ. ಇಲ್ಲಿ ಸೌಂದರ್ಯವು ಮಹತೋಮಹೀಯವಾಗಿ ನಮ್ಮ ಬುದ್ಧಿಯನ್ನೇ ಸೋಲಿಸಿ ಕಲ್ಪನೆಯನ್ನ ಹಿಂದೆ ತಳ್ಳಿ ಭಾವವನ್ನ ಮೀರಿ ನಮ್ಮನ್ನ ಪರಬ್ರಹ್ಮನೆಡೆಗೆ ಬೀಸಿ ಎಸೆಯುತ್ತದೆಂದು ಅಭಿಪ್ರಾಯ ಪಡ್ತಾರೆ ಆಧ್ಯಾತ್ಮಿಕ ಚಿಂತಕರು. ಹೀಗೆ ಯಾವ ಸೌಂದರ್ಯ ಪ್ರಾರಂಭದಲ್ಲಿ ವ್ಯಕ್ತಿತ್ವವನ್ನು ಅಪ್ಪಳಿಸಿ ತರುವಾಯ ಭೂಮಕ್ಕೆ ಕುಪ್ಪಳಿಸುವಂತೆ ಸಹಾಯ ಮಾಡುವುದೋ ಅದನ್ನೇ ಭವ್ಯತೆ ಎಂದು ವರ್ಣಿಸ್ತಾನೆ. ಹಾಗೆಯೇ ಪ್ಲಾಟಿನಸ್ ಎಂಬ ಮತ್ತೊಬ್ಬ ಚಿಂತಕ ಸೌಂದರ್ಯವೆನ್ನುವುದು ಕೇವಲ ಅನುಕರಣೆಯಲ್ಲ, ಅದೊಂದು ಸೃಷ್ಟಿ ಎನ್ನುವ ಅಭಿಪ್ರಾಯವನ್ನ ಎತ್ತಿ ಹಿಡಿಯುತ್ತಾ ಪ್ರತಿಭಾನವನ್ನ ಒಂದು ದೈವಿ ಶಕ್ತಿ ಎಂದು, ಅತಿಮಾನುಷ ಶಕ್ತಿ ಎಂದು, ಅದೇ ಕಲಾಕೃತಿಗಳ ಮೂಲ ಶಕ್ತಿ ಎಂದು ಹೇಳುತ್ತಾ ಕಲಾವಿದನನ್ನ ಅನುಭಾವಿ ಎಂದು ಕರೀತಾನೆ. ಹಾಗಾಗಿ ಈತನ ದೃಷ್ಟಿಯಲ್ಲಿ ಸೌಂದರ್ಯ ತತ್ವವು ಬಹುಗುಹ್ಯವಾದ ಆಧ್ಯಾತ್ಮ ತತ್ವ. ಸೌಂದರ್ಯ ಸಾಧನೆಯು ಆತ್ಮಜ್ಞಾನದಂತೆಯೇ ಯೋಗದಿಂದಲೇ ಲಭಿಸುವಂತಹದು. ಸೌಂದರ್ಯಾನುಭವವೆಂದರೆ ಕಲಾವಿದನು ಕಲಾವಸ್ತುವಿನೊಂದಿಗೆ ಭಾವಾವೇಶದಲ್ಲಿ ತಲ್ಲೀನವಾಗುವುದು. ಇಂತಹ ಭಾವ ಸಮ್ಮಿಲನವು ಅನಿರ್ವಚನೀಯ. ಇತರರು ಅದನ್ನು ತಿಳಿಯಬೇಕಾದರೂ ಸ್ವಂತ ಅನುಭವದಿಂದಲೇ ತಿಳಿಬೇಕು. ಹೀಗೆ ಸೌಂದರ್ಯ ತತ್ವವು ಅತೀಂದ್ರಿಯ ಅಲೌಕಿಕ ಯೋಗದಿಂದ ಮಾತ್ರ ತಿಳಿಯುವಂತಾಗಿರುತ್ತೆ. ಹೀಗೆ ಪಾಶ್ಚಾತ್ಯ ವಿದ್ವಾಂಸರು ಸೌಂದರ್ಯ ಎಂಬ ಶಬ್ದಕ್ಕೆ ನಾನಾ ವಿಧವಾದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ಪ್ರತಿಯೊಬ್ಬರ ನಿರೂಪಣೆಯಲ್ಲೂ ಸತ್ಯಾಂಶವಿದ್ದರೂ ಕೂಡ ಯಾವ ಒಂದು ನಿರೂಪಣೆಯೂ ಸಂಪೂರ್ಣವಾಗಿ ತೃಪ್ತಿಕರವಾಗಿಲ್ಲ. ಅದಕ್ಕೆ ಕಾರಣ ಸೌಂದರ್ಯವೆಂಬುದು ವಿವರಣಾತೀತವಾದದ್ದು. ಹಾಗಾಗಿ ಸೌಂದರ್ಯವೆಂಬುದು ಒಂದು ಸೂತ್ರದ ಹಿಡಿತಕ್ಕೆ ಸಿಗದೆ ಸಂಚರಿಸುವ, ತೇಲುವ, ಮಿರುಗುವ ಒಂದು ಛಾಯೆ ಇದ್ದಂತೆ. ಅದನ್ನ ಕಲ್ಲು ಸಕ್ಕರೆಯ ಸಿಹಿಯಂತೆ ಸವಿಯಬಹುದು, ಅನುಭವಿಸಬಹುದು. ಆದರೆ ಅನಿರ್ವಾಚ್ಯ ಅದನ್ನ ಒಂದು ಸೂತ್ರದಲ್ಲಿ ವಿವರಿಸಲಾಗುವುದಿಲ್ಲ. ಇದನ್ನೇ ಭಾಷೆಯ ಅಪಚ್ಛಾಯ ಎಂದು ಹೇಳಿರುವುದು, ಅಂದರೆ ಲಿಂಗ್ವಿಸ್ಟಿಕ್ ಫ್ಯಾಂಟಮ್ ಎಂದು. ಸೌಂದರ್ಯದ ವ್ಯಾಖ್ಯಾನವನ್ನ ನಾವು ತಿಳಿಯದ ಮಾತ್ರಕ್ಕೆ ಅದರ ಅನುಭವವಾಗುವುದಿಲ್ಲ ಎಂದರ್ಥವಲ್ಲ. ಸಕ್ಕರೆಯ ರುಚಿಯು ಅದರ ಕೆಮಿಕಲ್ ಅನಾಲಿಸಿಸ್ ತಿಳಿದ ರಸಾಯನ ಶಾಸ್ತ್ರಜ್ಞನಿಗೂ ಏನು ತಿಳಿಯದ ಮೂರ್ಖನಿಗೂ ಒಂದೇ ರೀತಿ ಇರುತ್ತದೆ. ಆದರೆ ಸಕ್ಕರೆಯ ರಚನಾಕ್ರಮವನ್ನರಿತ ರಸಾಯನ ಶಾಸ್ತ್ರಜ್ಞನಿಗೆ ನಾಲಿಗೆ ಕೆಟ್ಟಿತ್ತೆಂದರೆ ಅವನ ಒಣಜ್ಞಾನವು ಸಿಹಿಯನ್ನೆಂದಿಗೂ ತರುವುದಿಲ್ಲ. ಹಾಗೆಯೇ ಸೌಂದರ್ಯದ ಶಬ್ದಾರ್ಥ ನಿರೂಪಣೆಯನ್ನ ಅರಿತ ಪಂಡಿತರ ಹೃದಯ ಸೂಕ್ಷ್ಮತೆ ಮಂದವಾಗಿದ್ದರೆ ಆತನ ಜ್ಞಾನವು ಸೌಂದರ್ಯಾನುಭವಕ್ಕೆ ಎಂದಿಗೂ ಸಹಕಾರಿಯಾಗಲಾರದು. ಆದ್ದರಿಂದಲೇ ಸೌಂದರ್ಯಾನುಭವಕ್ಕೆ ಬೇಕಾದದ್ದು ಶಬ್ದಾರ್ಥ, ನಿರೂಪಣ ಶಕ್ತಿಯಲ್ಲ. ಆದರೆ ಅದಕ್ಕೆ ಬೇಕಾದದ್ದು ಅದನ್ನು ಅನುಭವಿಸುವ ಹೃದಯ ಸೂಕ್ಷ್ಮತೆ. ಹಾಗಾಗಿ ಸೌಂದರ್ಯದ ಬಗ್ಗೆ ಎಷ್ಟೇ ಆಳವಾಗಿ ಆಲೋಚಿಸಿದರೂ, ಎಷ್ಟೇ ಗ್ರಂಥಗಳನ್ನು ರಚಿಸಿದರೂ ಇದಂ ಇತ್ತಂ ಎಂದು ಸ್ಪಷ್ಟವಾಗಿ ಹೇಳಲು ಸಾಧ್ಯವಾಗುವುದಿಲ್ಲ. ದೈವದಂತೆ ಸೌಂದರ್ಯವು ಒಂದು ಮಹಾರಹಸ್ಯವಾಗಿರುವುದರಿಂದ ಅದನ್ನು ಕಾಣುವುದಲ್ಲ, ಹುಡುಕುವುದು ಎಂದು ಹೇಳುವುದೇ ಸೂಕ್ತ.
ಆ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ರಹಸ್ಯಮಯವೇ. ಆದರೆ ನಾವುಗಳು ಮಾತ್ರ ಸೌಂದರ್ಯವನ್ನೇ ಜೀವನ ಮಾಡಿಕೊಂಡು ಸಿಕ್ಕ ಕಡೆ ಸುಖಕ್ಕಾಗಿ ಹಾತೊರೆಯುತ್ತೇವೆ ವಿನಃ ಸಿಕ್ಕ ಅವಕಾಶದಲ್ಲಿ ದೇವರನ್ನ ಆನಂದಿಸೋ ಗೋಜಿಗೆ ಹೋಗೋದಿಲ್ಲ. ಅದಕ್ಕೆ ಶ್ರೀಕೃಷ್ಣ ಹೇಳಿದ್ದು, ಹೇ ಪಾರ್ಥ, ಆಗುವುದೆಲ್ಲ ಹಾಗೇ ಆಗುತ್ತದೆ. ಆದರೆ ನಿಮ್ಮ ವಿವೇಚನೆಗೆ ಅದೆಲ್ಲವನ್ನ ಬದಲಿಸುವ ಶಕ್ತಿ ಇರುವಾಗ ನೀನು ಆಲೋಚಿಸು, ಕರ್ಮ ಮಾಡು ಎಂದಿತ್ತು. ಆದರೆ ಅಷ್ಟೆಲ್ಲ ಟೈಮ್ ಇದೆಯಾ ಅನ್ನೋದನ್ನ ನಿರ್ಧರಿಸಬೇಕಿರೋದು ನಾವೇ ತಾನೇ. ಅಂತೂ ಸೌಂದರ್ಯದ ಕುರಿತಾದ ಒಂದಷ್ಟು ಚಿಕ್ಕದಾದ ವಿವರಣೆ ನೀಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಆ ಭಗವಂತನ ದಯೆ ನಮ್ಮೆಲ್ಲರ ಮೇಲಿರಲಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.